ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 10 o'clock ಆಗ್ತಾಯಿದೆ. ಸೊ ಇವತ್ತು ನಮ್ಮ ಮಾಮನ ಮಗಳದು ಕುಬ್ಸ ಇದೆ. ಹಾಗಾಗಿ ನಿನ್ನೆ ಬುತ್ತಿ ರೊಟ್ಟಿ ಕೊಟ್ವಿ ಅಲ್ಲ, ಹಾಗಾಗಿ ಮಾರನೇ ದಿನ ಕುಬ್ಸ ಮಾಡ್ತಾರೆ. ನಮ್ಮ ಕಡೆ 7ರಾಗೆ ಕುಬ್ಸ ಮಾಡ್ತಾರೆ, ಕೆಲವೊಬ್ಬರು 9ರಾಗ ಮಾಡ್ತಾರೆ. ಬಟ್ ನಮ್ಮ ಕಡೆ ಮಾತ್ರ 7ರಾಗ ಮಾತ್ರ ಮಾಡೋದು. ಆ್ಯಂಡ್ ಎಲ್ಲರೂ ಬಂದಿದ್ದರು ನಾನು ಹೋಗೋಷ್ಟೊತ್ತಿಗೆ. ಇವು ನಮ್ಮ ಮನೇಲಿ ಹೂವುಗಳಾಗಿತ್ತಲ್ಲ, ಹಾಗಾಗಿ ಬರುವಾಗ ತೊಗೊಂಡು ಬಂದೆ. ಅಲ್ಲಿ ನನಗೆ ಪೋಣಿಸೋಕ್ಕೆ ಟೈಮ್ ಸಿಗಲಿಲ್ಲ, ಹಾಗಾಗಿ ಇಲ್ಲಿ ಬಂದು ಪೋಣಿಸ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ಪೋಣಿಸ್ತಾನೆ ಹಾಗೆ ಈ ಕಡೆ ಕೆಲವೊಂದು ವೀಡಿಯೋಸ್ಗಳೆಲ್ಲ ಮಾಡ್ಕೊಂಬರ್ಬೇಕಾಗಿತ್ತು. ಹಾಗಾಗಿ ಯಾರ್ಯಾರು ಏನೇನು ಅಡುಗೆ ಮಾಡ್ತಾಯಿದ್ದಾರೆ, ಆಮೇಲೆ ಯಾರ್ಯಾರು ಬಂದಿದ್ದಾರೆ ಅನ್ನೋದೊಂದು ನನಗೆ ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ವಿಡಿಯೋ ಇದು ನಾನು ಮಾಡಿಲ್ಲ, ನಮ್ಮ ಅಮ್ಮನ ಮಗಳ ಕೈಯಲ್ಲಿ ಕೊಟ್ಟಿದ್ದೆ ಮಾಡ್ಕೊಂಬಾ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಕೆಲವೊಂದು ಕೆಲಸಗಳೆಲ್ಲ ಹಾಗೆ ಪೆಂಡಿಂಗ್ ಉಳಿದ್ಬಿಡುತ್ತೆ. ಹಾಗಾಗಿ ಅವಳು ಮಾಡ್ಕೊಂಡು ಬಂದಳು. ಬನ್ನಿ ಬನ್ನಿ ಯಾರ್ಯಾರೆಲ್ಲ ಬಂದಿದ್ದಾರೆ. ಸೊ ಇವರೆಲ್ಲರೂ ಇಲ್ಲೇ ಆಜು ಬಾಜು ಮನೆಯವರೇ, ಹೊರಗಿನವರು ಜಾಸ್ತಿ ಏನು ಕರೆಸಿಲ್ಲ, ಅಷ್ಟೇ ಸಿಂಪಲಾಗಿ ಈ ಫಂಕ್ಷನನ್ನು ಮಾಡ್ತಾ ಇರೋದು. ಇನ್ನು ಆ ಕಡೆ ಅಡುಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿತ್ತು. ಚಪಾತಿ ಒಂದೇ ಬಾಕಿ ಇತ್ತಲ್ಲ, ಅದು ಮಾಡ್ತಾಯಿದ್ರು. ಆ್ಯಂಡ್ ಈ ಕಡೆ ಬಂದುಬಿಟ್ಟು ನನಗೆ ಸ್ವಲ್ಪ ಮೇಕಪ್ದೆಲ್ಲ ನನಗೆ ಗೊತ್ತಿದೆ ಅಲ್ವಾ, ಆಲ್ಮೋಸ್ಟು ಮೇಕಪ್ದೆಲ್ಲ ಗೊತ್ತಿದೆ. ಹಾಗಾಗಿ ಮೇಕಪ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಮೇಲ್ಗಡೆ ಬಂದಿದ್ದೆ. ಆ್ಯಂಡ್ ಇನ್ನೊಂದೇನೆಂದರೆ, ನನಗೆ ಬಿಫೋರ್ ಹೇಳಿದ್ರೆ ಕೆಲವೊಂದು ಐಟಮ್ಸ್ಗಳೆಲ್ಲ ನನ್ನ ಹತ್ರ ಇತ್ತು, ತೊಗೊಂಡು ಬರ್ತಿದ್ದೆ. ಅಂದರೆ ಆಲ್ಮೋಸ್ಟ್ ಈಗಿನ ಹುಡುಗಿಯರ ಹತ್ರ ಎಲ್ಲ ಐಟಮ್ಸ್ಗಳು ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ ಇವಳಿಗೆ ಅಷ್ಟೊಂದು ಮೇಕಪ್ ಏನೂ ಇಷ್ಟ ಇಲ್ಲ. ಹಾಗಾಗಿ ನಾನು ನಿನಗೆ ಹೇಳಿಲ್ಲ ಅಂತ ಹೇಳಿದ್ಲು. ಅಟ್ಲೀಸ್ಟ್ ಒಂದು ನಾರ್ಮಲ್ ಮೇಕಪ್ಪಿಗೆ ಏನು ಬೇಕೋ ಪ್ರಾಡಕ್ಟು ಅದು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಕ್ರೀಮ್ಗಳಾಗಿರ್ಬೋದು, ಆಮೇಲೆ ಕೆಲವೊಂದು ಸ್ಪ್ರೇ ಆಗಿರ್ಬೋದು, ಇವೆಲ್ಲ ಬೇಕಾಗುತ್ತಲ್ವ. ಕೆಲವೊಂದು ಸಿರಮ್ಗಳೆಲ್ಲ ಬೇಕಾಗಿರುತ್ತೆ. ಕೆಲವೊಬ್ಬರು ಸ್ಕಿನ್ಗೆ ಕೆಲವೊಂದೆಲ್ಲ ಸೂಟ್ ಆಗುತ್ತೆ, ಕೆಲವೊಂದು ಸೂಟ್ ಆಗೋಲ್ಲ. ಸೊ ಇದೆಲ್ಲ ನೋಡಿಕೊಂಡು ತೊಗೊಂಡು ಬರಬೇಕಾಗುತ್ತೆ. ಹಾಗಾಗಿ ನಾನು ತೊಗೊಂಡು ಬರ್ತಿದ್ದೆ. ಒಂದು ಸೆಕೆಂಡ್ ನೀನು ಹೇಳಿದರೆ ಅಂತ ಹೇಳಿದೆ, ಬಟ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಸೊ ಸಿಂಪಲ್ಲಾಗಿ ಮೇಕಪ್ ಮಾಡು ಅಂತ ಹೇಳಿದ್ದು. ಹಾಗಾಗಿ ಸೊ ನನಗೆ ಗೊತ್ತಿದೆ ಆಲ್ಮೋಸ್ಟ್ ಮೇಕಪ್ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಫಸ್ಟಿಗೆ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಅಂದರೆ ಸಾರಿನ ಉಡಿಸಿದೆ ಫಸ್ಟ್ ನಾನು, ಅದಾದಮೇಲೆ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಕಡೆ ಬಂದುಬಿಟ್ಟು 4 o'clock ಏನು ಶಾಸ್ತ್ರ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕೆಲವೊಂದು ಕಡೆಗೆ 11 o'clock ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಕಡೆಗೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನನಗೆ ಮೇಕಪ್ ಮಾಡೋದಕ್ಕೆ ತುಂಬ ಟೈಮ್ ಇತ್ತು. ಫಸ್ಟಿಗೆ ಇವಳಿಗೆ ಸರಿಯಾಗಿ ಮೇಕಪ್ ಮಾಡಿಬಿಟ್ಟು ಅದಾದಮೇಲೆ ನಾನು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಅಂದರೆ ಆಲ್ಮೋಸ್ಟ್ ಮೇಕಪ್ ಐಟಮ್ಸು ಅವಳ ಹತ್ರನೇ ಇತ್ತಲ್ವ, ನಾರ್ಮಲ್. ಹಾಗಾಗಿ ಅದನ್ನೇ ಬಳಸ್ಕೊಂಡು ನಾನು ಮೇಕಪ್ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ಹೆಂಗೆ ಕಾಣಿಸ್ತಾ ಇದ್ದಾಳೆ ಒಂದು ಸರಿ ನೋಡಿಬಿಡಿ. ಯಾರಿಗಾದರೂ ಕೆಲವೊಂದು ಮೇಕಪ್ಪು ಸಡನ್ನಾಗಿ ಹೊರಗಡೆ ಹೋಗಬೇಕು ಅಂದರೆ, ಒಂದು ಚಿಕ್ಕ ಫಂಕ್ಷನ್ ಹೋಗಬೇಕು ಅಂತಂದರೆ, ಸೊ ಕೆಲವೊಂದು ಮೇಕಪ್ಪು ಕೆಲವೊಂದು ಫಂಕ್ಷನ್ಗಳಿಗೆ ಮಾತ್ರ ಸೂಟ್ ಆಗುತ್ತೆ. ಹಾಗಾಗಿ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಸೊ ನಿಮಗೆ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಫಸ್ಟಿಗೆ ನಾನು ನೀಟಾಗಿ ಹೇರ್ ಸ್ಟೈಲನ್ನು ಮಾಡ್ಕೊಂಬಿಡ್ತೀನಿ. ಆಮೇಲೆ ಕೆಲವೊಂದು ಜ್ಯುವೆಲರ್ಸ್ಗಳೆಲ್ಲ ಹಾಕ್ತೀನಿ. ಯಾಕಂದರೆ ಜ್ಯುವೆಲರ್ಸ್ ಎಲ್ಲ ಹಾಕೋ ಟೈಮ್ನಲ್ಲಿ ಮೇಕಪ್ ಎಲ್ಲ ಹಾಳಾಗಿಬಿಡುತ್ತೆ. ಕೆಲವೊಂದು ತಾಕ್ತು ಅಂದರೆ, ಸ್ವಲ್ಪ ಏನಾದರೂ ಸ್ಕ್ರ್ಯಾಚ್ ಥರ ಆಯಿತು ಅಂದರೆ ಮೇಕಪ್ ಎಲ್ಲ ಕ್ರ್ಯಾಕಿ ಥರ ಆಗಿಬಿಡುತ್ತೆ. ಹಾಗಾಗಿ ಫಸ್ಟಿಗೆ ಜ್ಯುವೆಲರ್ಸ್ಗಳೆಲ್ಲ ಹಾಕಬೇಕು. ಅದಾದಮೇಲೆ ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡಬೇಕು. ಹೇರ್ ಸ್ಟೈಲ್ ಆದಮೇಲೆ ಮೇಕಪ್ ಲಾಸ್ಟ್ ಫಿನಿಶಿಂಗ್ ಬಂದುಬಿಟ್ಟು ಮೇಕಪ್, ನನ್ನದು ಪ್ರಕಾರ. ಸೊ ಆ ಥರ ನಾನು ಮಾಡ್ತೀನಿ. ಯಾವುದೇ ಕೆಲಸ ಆಗಿರ್ಬೋದು, ಕೆಲವೊಂದು ಸಾರಿ ಎಷ್ಟು ಯೂಸ್ ಆಗುತ್ತೆ ಅಂದರೆ, ನನಗಂತೂ ನಾನು ಏನು ಕಲಿತಿದ್ದೀನಿ ಆ್ಯಂಡ್ ಏನು ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಟೈಮ್ನಲ್ಲಿ ನನಗೆ ಈ ಥರ ಹೆಲ್ಪ್ ಆಗೇ ಆಗುತ್ತೆ. ಹಾಗಾಗಿ ಸೊ ನನಗೆ ಮೇಕಪ್ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಕಲಿತಿದ್ದೆ. ಬಟ್ ಫೈನಲಿ ಬಂದುಬಿಟ್ಟು ಲುಕ್ ನೋಡಿ ಈ ಥರ ಇದೆ. ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ಅಷ್ಟೇ ಸಿಂಪಲ್ಲು ಆಗಿದೆ ಆ್ಯಂಡ್ ಅಷ್ಟೇ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ. ಬಟ್ ಇವ್ರ ಮನೇಲಿ ಅಷ್ಟು ಓವರ್ ಮೇಕಪ್ ಯಾರಿಗೂ ಇಷ್ಟ ಆಗಲ್ಲ. ಹಾಗಾಗಿ ಅವಳ ಫೇಸ್ಗೆ ಸೂಟ್ ಆಗೋ ಥರ ನಾನು ಈ ಮೇಕಪ್ಪನ್ನು ಮಾಡಿದ್ದೀನಿ. ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ? ಸೊ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಕೆಲವೊಂದು ವೀಡಿಯೋಸ್ಗಳೆಲ್ಲ ಮಾಡಿಕೊಂಡೆ. ಇನ್ನು ಅದಾದಮೇಲೆ ಫೋಟೋಸ್ದವರಿಗೆ ಹೇಳಿದರು, ಬಟ್ ಫೋಟೋಸ್ದವರು ಅವರು ಆ ಟೈಮಿಗೆ ಬರಲಿಲ್ಲ. ಹಾಗಾಗಿ ನನ್ನ ಮೊಬೈಲಲ್ಲೇ ಕೆಲವೊಂದು ಫೋಟೋಸ್ಗಳನ್ನು ನಾನು ತೆಕ್ಕೊಂಡ್ರಾಯ್ತು, ಆಮೇಲೆ ಅವರಿಗೆ ಶೇರ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು
ಸ್ವಲ್ಪ ಫೋಟೋಗಳನ್ನು ತಗೊಂಡಿದ್ದೀನಿ. ಇನ್ನೇನಿಲ್ಲ 1 ಅವರ್ ಅಥವಾ 1.5 ಅವರಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕಿಂತ ಮುಂಚೆ ಹೋಗಿ ನನಗೂ ತುಂಬಾ ಹಸಿವಾಗ್ಬಿಟ್ಟಿತ್ತು. ಹಾಗಾಗಿ ಹೋಗಿ ಊಟ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಇನ್ನು ಅಷ್ಟೊತ್ತಿಗೆ ಇನ್ನೊಂದಿಷ್ಟು ಫೋಟೋಸ್ಗಳನ್ನು ತೆಗಿ, ಮತ್ತು ಅವ್ರು ಬರಲಿಲ್ಲ ಅಂದರೆ ಈ ಫೋಟೋಸ್ಗಳನ್ನೇ ಶೇರ್ ಮಾಡಿದ್ರಾಯ್ತು ಅಂಥೇಳಿ ಹೇಳಿದ್ಲಲ್ವ. ಹಾಗಾಗಿ ಮತ್ತೆ ಈ ಟೈಮ್ ನನಗೆ ಸಿಗಲ್ಲ ಅಂತ ಅಂದ್ಕೊಂಡು ಕೆಲವೊಂದಿಷ್ಟು ಫೋಟೋಸ್ಗಳನ್ನು ಮತ್ತೆ ಸೊ ಅವಳಿಗೆ ಹೆಂಗೆ ನಿಲ್ಲಬೇಕು ಅಂತ ಅನಿಸುತ್ತೋ ಆ ಥರ ನಿಲ್ತಾ ಇದ್ಲು. ಆ ಶೇಪಲ್ಲೇ ನಾನು ಫೋಟೋಸನ್ನು ತೆಗ್ದಿದ್ದೀನಿ. ಹಾಯ್ ಅಕ್ಕಮ್ಮ. ಎಷ್ಟು ಸೀರೆ ತೋರಿಸಿ. ಬ್ಲೌಸ್ ಪೀಸ್ ಎಲ್ಲ ಅದ್ರ ಮ್ಯಾಗ ಬ್ಲೌಸ್ ಪೀಸ್ ಇರ್ಬೇಕಲ್ಲ, ಹಂಗೆ ಹಂಗಿಟ್ಟಿರಿ ನೀವು. ಅದೇನೇ ಸೀಟು ಹೌದಾ? ಇಲ್ಲ ಇದಾಗಿರ್ತೀವಿ ನೋಡಿ. ಕ್ಯಾಮ್ರಾ ಸಾವು ಸ್ಟೇಜ್ ಹೊಡೆ ಸ್ಟೀಲ್ ಮಾಡಿದ್ರೆ ಅಲ್ಲೇ ಮಾಡ್ಬೇಕು, ಅಲ್ಲೇ ಮಾಡ್ತಾರಲ್ಲ. ಅದೇ ತರ ಇಲ್ಲ ಒಂದು ಫೋಟೋ ಅಷ್ಟೇ ನೋಡ್ರಿ. ಮತ್ತೆ ಬರ ನೆಕ್ಸ್ಟ್ ಅರ್ಥ ಹೋಗೋರು.
ಫ್ರೆಂಡ್ಸ್ ಇನ್ನು ಸ್ಟೇಜಿನ ಮೇಲೆ ಕೆಲವೊಂದು ಫಂಕ್ಷನ್ ಎಲ್ಲ ಮಾಡಬೇಕಾಗಿತ್ತಲ್ಲ ಅದನ್ನು ಮನೆಯಲ್ಲೇ ಮಾಡ್ತಾಯಿದ್ದಾರೆ. ಯಾಕಂದರೆ ಸೊ ಅವತ್ತಿನ ಡೇ ಪ್ರಕಾರ ರಾವು ಆಮೇಲೆ ಕೆಟ್ಟದ್ದು ಒಳ್ಳೆಯದು ಇದೆಲ್ಲ ನೋಡ್ತಾ ಇರ್ತಾರಲ್ವ, ಹಾಗಾಗಿ ಸೊ ಮನೆಯಲ್ಲೇ ಮಾಡಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ಮನೆಯಲ್ಲೇ ಎಲ್ಲ ಫಂಕ್ಷನ್ಸ್ ಮುಗಿಸ್ಕೊಂಡು ಇನ್ನು ಸ್ಟೇಜಿನ ಮೇಲೆ ಹೊರಟಿದ್ದೀವಿ. ನಮ್ಮ ಕಡೆ ಫಸ್ಟ್ ಒಂದು ಸ್ಯಾರಿನ ಉಡಿಸ್ತಾರಲ್ವ, ಅದಾದಮೇಲೆ ತವ್ರ ಮನೆಯಿಂದ ಒಂದು ಸ್ಯಾರಿ ತರ್ತಾರೆ. ಆ ಸ್ಯಾರಿನ ಉಟ್ಕೊಂಡು ಅದಾದಮೇಲೆ ಸ್ಟೇಜಿನ ಮೇಲೆ ಹೋಗೋದು. ಇನ್ನು ಅದಾದಮೇಲೆ ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಆ್ಯಂಡ್ ದಂಡಿ ಎಲ್ಲ ಬಿಫೋರೇ ಕಟ್ಟಿದ್ರಲ್ವ, ಸೊ ಕೆಲವೊಂದು ಟೈಮ್ನಲ್ಲಿ ಕೆಲವೊಂದು ಥರ ಮಾಡ್ತಾರೆ. ಇನ್ನು ಆಲ್ಮೋಸ್ಟ್ ನೋಡ್ತಾ ಇದ್ದೀರಲ್ವ ಎಷ್ಟು ಜನ ಬಂದಿದ್ದರು ನೋಡಿ. ಇನ್ನು ನಮಗೂ ಕೂಡ ಗೊತ್ತಿರಲಿಲ್ಲ ಈ ಫಂಕ್ಷನ್ ಮನೆಯಲ್ಲೇ ಮಾಡ್ತಾರೆ ಅಂತ. ನಾನೇನು ಅಂದ್ಕೊಂಡೆ ಸ್ಟೇಜಿನ ಮೇಲೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಅಲ್ಲಿರೋರು ಎಲ್ಲರೂ ಹಂಗೆ ಅಂದ್ಕೊಂಡಿದ್ರು, ಬರ್ತಾರೆ ಸ್ಟೇಜಿನ ಮೇಲೆ ಇಲ್ಲೇ ಮಾಡ್ಕೋತಾರೆ ಬಟ್ಟೆನೆಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ಅವ್ರು ಅಂದ್ಕೊಳ್ಳೋಷ್ಟೊತ್ತಿಗೆ ಈ ಮನೆಯಲ್ಲೇ ಮುಗಿಸ್ಕೊಂಡು ಸಾರಿ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದು ಸ್ಟೇಜಿನ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಎಲ್ಲ ಫಂಕ್ಷನ್ಗಳು ಮನೆಯಲ್ಲೇ ಆಗಿರೋದ್ರಿಂದ ಇನ್ನು ಯಾರ್ಯಾರು ಬಟ್ಟೆ ತೊಗೊಂಡು ಬಂದಿರ್ತಾರೋ ಇನ್ನು ಅವರು ಬಂದು ಇವರಿಗೆ ಬಟ್ಟೆನ ಕೊಡ್ತಾರೆ. ಇನ್ನು ನಾವು ಕೂಡ ಸೊ ನಮ್ಮ ಕಡೆ ನಡೆಯಿಲ್ಲ ಆ್ಯಂಡ್ ಹಾಗಾಗಿ ನಾವೇನೂ ಮಾಡ್ತಾಯಿಲ್ಲ. ಸೊ ನಾವು ಹೋಗಿ ಕೆಲವೊಂದು ಫೋಟೋಸ್ಗಳನ್ನು ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಹೊರಟಿದ್ದೀವಿ. ಹಾಗೆ ಇನ್ನೊಂದು ಏನು ಗೊತ್ತಾ, ನಾನು ಮತ್ತು ನಮ್ಮ ನಗೇಣಿ ಒಂದೇ ಸ್ಯಾರಿನ ಉಟ್ಕೊಂಡಿದ್ದೀವಿ. ಬಟ್ ಏನಂದರೆ ಇದು ಇನ್ಸಿಡೆಂಟ್, ನಾವು ಏನೂ ಮಾತುಕತೆ ಆಡಿಲ್ಲ, ಏನಿಲ್ಲ. ಹಾಗಾಗಿ ಎಲ್ಲರೂ ಮಾತಾಡ್ಕೊಂಡು ಇಟ್ಕೊಂಬಂದಿದ್ದಿದ್ರೇನು ಇಬ್ಬರು ಸೇಮ್ ಇಟ್ಕೊಂಬಂದಿರಲ್ಲ ಅಂತೇಳಿ ಕೇಳ್ತಾಯಿದ್ರು. ಕಲರೆಲ್ಲ ಸೇಮ್ ಇತ್ತು ಆ್ಯಂಡ್ ಡಿಸೈನಲ್ಲೇ ಸ್ವಲ್ಪ ವ್ಯತ್ಯಾಸ ಇತ್ತು ಅಷ್ಟೇ. ಇನ್ನು ಅಷ್ಟೊತ್ತಿಗೆ ನಮ್ಮ ನಾದಿನಿ ಕೂಡ ಬಂದಳು ಆ್ಯಂಡ್ ಅವಳು ಕೂಡ ಪ್ರೆಗ್ನೆಂಟ್ ಇದ್ದಾಳೆ. ಇನ್ನು ಅವಳು ನಾವು ಎಲ್ಲರೂ ಕೂತು ಊಟ ಮಾಡ್ತಾಯಿದ್ದೀವಿ. ಇನ್ನು ಊಟಕ್ಕಂತ ಬಂದರೆ ನಾರ್ಮಲಾಗಿ ಬೋಂದೆ, ಆಮೇಲೆ ಸಿಹಿ ಬೋಂದೆ, ಚಪಾತಿ, ಬದನೆಕಾಯಿ ಪಲ್ಯ, ಆಮೇಲೆ ಪುಂಡಿ ಪಲ್ಯ, 2 ಥರ ಹಿಂಡಿ, ಮೊಸರು, ರೊಟ್ಟಿ, ಬಾನ ಇದೆಲ್ಲ ಇತ್ತು. ನಾರ್ಮಲಾಗಿ ಅಂದರೆ ಸ್ಪೆಷಲ್ ಅಂತ ಏನು ಇಲ್ಲ. ಹಾಗಾಗಿ ಸೊ ಎಲ್ಲರೂ ಕೂತು ಊಟ ಮಾಡ್ತೀವಲ್ಲ, ಹಾಗಾಗಿ ಅದು ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಇನ್ನೆಲ್ಲರೂ ಊಟ ಮುಗಿಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಇನ್ನು ಅವ್ರವ್ರ ಊರಿಗೆ ಅವ್ರು ಹೋದರು. ಇನ್ನು ನಮ್ಮ ಮನೆಗೆ ನಾನು ಬಂದಿದ್ದೀನಿ. ಫ್ರೆಂಡ್ಸ್ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಗಾಳಿ ಅಂತೂ ಇರಲೇ ಇಲ್ಲ. ಇವಾಗ ಸ್ವಲ್ಪ ಲೈಟಾಗಿ ಗಾಳಿ ಬೀಸ್ತಾ ಇದೆ. ಸಿಕ್ಕಾಪಟ್ಟೆ ಹೀಟು, ಸೊ ತಡ್ಕೊಳಕ್ಕಾಗಲ್ಲ ಅಷ್ಟು ಸೆಕೆ. ಸೊ ಹಾಗಾಗಿ ಹೊರಗಡೆ ಬಂದಿದ್ದೀನಿ, ಸ್ವಲ್ಪ ವಾಕ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು. ಗಾಳಿ ಫುಲ್ಲು ಗಾಳಿನೇ ಇರಲಿಲ್ಲ ಎಷ್ಟೋ ತನಕ. ಸೊ ಇವಾಗ ಫ್ರೆಶ್ ಗಾಳಿ ಬರ್ತಾಯಿದೆ. ನಿನ್ನೆ ಅಂತೂ ಒಂದು ಚೂರು ಭೀ ಗಾಳಿ ಇರಲಿಲ್ಲ. ಎಷ್ಟು ಕಷ್ಟ ಅಂದರೆ ಮಲ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ ನ್ಯಾಚುರಲ್ ಗಾಳಿ ಇದ್ರೇ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ಫುಲ್ಲು ಗಾಳಿ ಬರ್ತಾಯಿದೆ. ಸೊ ಹಾಗಾಗಿ ಇವಾಗ ಊಟ ಅಂತೂ ಆಯಿತು ನಮ್ಮದಂತೂ. ಸೊ ಊಟ ಮುಗಿಸ್ಕೊಂಡು ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.